ಇರಾನ್, ಅಮೆರಿಕ, ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇದೆ. ನಿಮಗಿಷ್ಟನೋ ಕಷ್ಟನೋ ಈ ಯುದ್ಧದ ಕವಂತ ಬಾವುಗಳ ಒಳಗಡೆ ಇಡೀ ಪ್ರಪಂಚನೇ ಬೀಳುತ್ತೆ. ಯಾವ ರೀತಿ ಬೀಳುತ್ತೆ, ಹೇಗೆ ಬೀಳುತ್ತೆ, ಯಾವ ಅಸಹಾಯಕತನದಿಂದ ಬೀಳುತ್ತೆ, ಉದ್ದೇಶಪೂರ್ವಕವಾಗಿ ಬೀಳುತ್ತೆ ಅಥವಾ ಇನ್ನೇನಾಗುತ್ತೆ? ಬಟ್ ನನ್ನನ್ನು ಕೇಳಿದ್ರೆ ನಾನಂತೂ ಯುದ್ಧವನ್ನ ಪ್ರೀತಿಸುವವರು ಯಾರು ಇರಲ್ಲ ಈ ಪ್ರಪಂಚದಲ್ಲಿ. ಯುದ್ಧ ತರುವುದು ವಿನಾಶ ಮಾತ್ರ, ಯುದ್ಧದಿಂದ ಏನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಯುದ್ಧ ತರುವುದೇ ವಿನಾಶ. ಸತ್ತಂತ ಮಕ್ಕಳು, ಸತ್ತಂತ ಹೆಣ್ಣುಮಕ್ಕಳು, ಸತ್ತಂತ ಜನರ ಕುಟುಂಬ ಸದಸ್ಯರು ನಿರಂತರವಾಗಿ ಬದುಕಿರೋವರೆಗೂ ಗೋಳಾಟ. ಒಂದು ದೇಶವನ್ನ ನಿರ್ನಾಮ ಮಾಡೋದು ನಮ್ಮವ್ರು ಹೇಳ್ತಾರಲ್ಲ, ದೊಣ್ಣೆಗೆ ನಿಮಿಷ, ಕುಂಬಾರನಿಗೆ ವರ್ಷ. ಕಟ್ಟೋದು ಈಸಿ, ನಿರ್ನಾಮ ಮಾಡೋದು ತುಂಬಾ ಸುಲಭ. ಇವತ್ತು ನಡೀತಾ ಇರೋದು ಅದೇ. ಮನುಷ್ಯರೇ, ಅವ್ರು ಇರಾನ್ ಅವರಾಗ್ಲಿ, ಇಸ್ರೇಲ್ ಅವರಾಗ್ಲಿ, ಅಥವಾ ಅಮೆರಿಕಾದವರಾಗ್ಲಿ, ಅಥವಾ ಈಗ ಕೊಲ್ಲಿ ರಾಷ್ಟ್ರಗಳಾಗಿರ್ಬಹುದು, ಇವನ್ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಎಲ್ಲೆಲ್ಲಿ ಯುದ್ಧ, ಯುಕ್ರೇನ್, ರಷ್ಯಾ, ಮನುಷ್ಯರೇ ಅಲ್ವಾ? ಸೊ ಯುದ್ಧವನ್ನ ಪ್ರೀತಿಸುವವರು ಇತಿಹಾಸದ ಪುಟಗಳಲ್ಲಿ ಅತ್ಯಂತ ಕ್ರೂರ ವ್ಯಕ್ತಿಗಳಾಗಿ ಉಳಿದು ಹೋಗ್ತಾರೆ. ಅದು ಟ್ರಂಪ್ ಆಗಿರ್ಬೋದು, ಅಥವಾ ನೆತನ್ಯಾಹು ಆಗಿರ್ಬೋದು, ಅಥವಾ ಖುಮೈನಿ ಆಗಿರ್ಬೋದು, ಯಾರೇ ಆಗಿರ್ಬೋದು. ಬಟ್ ಬುದ್ಧ ಬಸವಣ್ಣನವರಿರುವಂತಹ ದೇಶ ನಮ್ದು, ಶಾಂತಿಯ ದೇಶ. ಹಾಗಾಗಿ ನನಗಂತೂ ನನ್ನ ದೇಶದ ಮೇಲೆ ತುಂಬಾ ತುಂಬಾ ಪ್ರೀತಿ, ಗೌರವ. ಯಾಕೆಂದ್ರೆ ನಾವು ಯುದ್ಧವನ್ನ ಪ್ರೀತಿಸುವವರಲ್ಲ, ಇರ್ಲಿ. ಬಟ್ ಈಗ ಯುದ್ಧ ನಡೀತಾ ಇದೆ. ತನ್ನ ನಾಯಕ ಖಮೇನಿ ಹತ್ಯೆಯಿಂದ ಇರಾನ್ ಪ್ರತೀಕಾರದ ಜ್ವಾಲೆಯಲ್ಲಿ ಬೇಯ್ತಾ ಇದೆ. ಹೇಗಾದ್ರೂ ಮಾಡಿ ತನ್ನ ಸರ್ವೋಚ್ಚ ನಾಯಕನನ್ನ ಕೊಂದಂತಹ ಕೊಲೆಗಾರರನ್ನ ರುಂಡ ಚೆಂಡಾಡಬೇಕು ಅಂತ ಶಪಥ ಮಾಡಿರುವಂತಹ ಇರಾನ್ ರೊಚ್ಚಿಗೆದ್ದಿದೆ. ಇರಾನ್ ಸಿಕ್ಕ ದೇಶಗಳ ಮೇಲೆ ದಾಳಿ ಮಾಡ್ತಾ ಇದೆ. ಇಸ್ರೇಲ್ ಹಾಗೂ ಅಮೆರಿಕ ಜಂಟಿ ದಾಳಿಯಲ್ಲಿ ತನ್ನ ನಾಯಕ ಅಯಾತೊಲ್ಲಾ ಖಮೇನಿ ಹತ್ಯೆಯಾದ ನಂತರ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ಶುರು ಮಾಡಿರುವ ಇರಾನ್ ಈಗಾಗಲೇ ಗಲ್ಫ್ ದೇಶಗಳ ಹಲವು ಸ್ಥಳಗಳ ಮೇಲೆ ದಾಳಿ ನಡೆಸಿದ್ದು, ಇರಾನ್ ಕ್ಷಿಪಣಿ ಹಾಗೂ ಡ್ರೋನ್ ದಾಳಿಯಿಂದಾಗಿ ದುಬೈ, ದೋಹಾ, ಕುವೈತ್, ಬಹ್ರೇನ್ ಸೇರಿದಂತೆ ಹಲವು ಕಡೆಗಳಲ್ಲಿ ಸಾವು ನೋವು ಸಂಭವಿಸಿದೆ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಪ್ರತಿ ದಾಳಿಯಿಂದ ಮಧ್ಯಪ್ರಾಚ್ಯದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಕ್ಷಣಕ್ಕೂ ಮಿಸೈಲ್ಗಳು ಆರ್ಭಟಿಸುತ್ತಿದ್ದು ನಾಗರಿಕರು ಪರದಾಡುವಂತಾಗಿದೆ. پادگان زد بلند شد ماشاءالله آره اومد ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಅಲ್ಲ, ಹೇಗಿದೆ ನೋಡಿ ಈ ಟ್ರಂಪು. ಅದೇನು ನಮ್ಮ ಕಡೆ ಅಂತಾರಲ್ಲ, ಚೂಟೋದು ಇವ್ರೆ, ತೊಟ್ಲು ತೂಗೋದು ಇವ್ರೆ ಅಂತ. ಇರಾನ್ನ ಈ ದುರ್ಗತಿಗೆ ಕಾರಣ ಅಮೆರಿಕ. ಇರಾನ್ನ ಈ ದುರ್ಗತಿಗೆ ನೇರ ಕಾರಣ ಅಮೆರಿಕ. ಯಾಕೆ ಅಂತಂದ್ರೆ 1957 ಸುಮಾರಲ್ಲಿ ವಿದ್ಯುತ್ ಉತ್ಪಾದನೆಯ ಒಂದು ಉದ್ದೇಶ ಇಟ್ಕೊಂಡು ಇರಾನ್ನ ಪರಮಾಣು ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದ್ದು ಇದೇ ಅಮೆರಿಕ. ವಿದ್ಯುತ್ ಉತ್ಪಾದನೆ ಮಾಡೋಣ ಅಂತ
1979ರಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಗುತ್ತೆ. ಕ್ರಾಂತಿ ಆದ್ಮೇಲೆ ಪರಮಾಣು ಕಾರ್ಯಕ್ರಮ ಸ್ಥಗಿತಗೊಳ್ಳುತ್ತೆ. ಆದ್ರೆ ಇಂಡೈರೆಕ್ಟ್ಲಿ ಇರಾನ್ ತನ್ನ ಪರಮಾಣು ಕಾರ್ಯಕ್ರಮವನ್ನ ಮುಂದುವರಿಸಿಕೊಂಡೇ ಹೋಗಿರುತ್ತೆ. ಈ ಕಡೆ ಅದ್ರ ಬಗ್ಗೆ ಅಮೆರಿಕಾಗೆ ಸ್ವಲ್ಪ ಮಾಹಿತಿ ಕೊರತೆ ಇರುತ್ತೆ. ಅದಾದ್ಮೇಲೆ ಅವಾಗವಾಗ ಧಮಿಕೆಗಳು ಬರ್ತಾ ಇರುತ್ತೆ. ತಾತ್ಕಾಲಿಕವಾಗಿ ಇರಾನ್ ಸ್ಥಗಿತಗೊಳಿಸುತ್ತೆ. 2006ರಲ್ಲಿ ಮತ್ತೆ ಇರಾನ್ ತನ್ನ ಪರಮಾಣು ಕಾರ್ಯಕ್ರಮವನ್ನು ಆರಂಭ ಮಾಡುತ್ತೆ. ಇದು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗುತ್ತೆ. ಹಲವು ದೇಶಗಳು ಇರಾನ್ ಮೇಲೆ ನಿರ್ಬಂಧಗಳನ್ನ ಹೇರ್ತವೆ. ಆಗ 2015ರಲ್ಲಿ ಒಂದು ಪರಮಾಣು ಒಪ್ಪಂದಕ್ಕೆ ಇರಾನ್ ಕೂಡ ಸೈನ್ ಹಾಕುತ್ತೆ. ಅದು ಬರಾಕ್ ಒಬಾಮಾ ಅವರ ಕಾಲದಲ್ಲಿ. ಅದಾದ ಮೇಲೆ ಡೊನಾಲ್ಡ್ ಟ್ರಂಪ್ ಬಂದು ತನ್ನ ಮೊದಲ ಅಧ್ಯಕ್ಷೀಯ ಅವಧಿಯಲ್ಲಿ ಆ ಒಪ್ಪಂದವನ್ನ ರದ್ದು ಮಾಡ್ತಾರೆ. ಇವರೇ ಚುಟ್ಟೋದು, ಇವರೇ ಮಗುನ ಅಳಿಸೋದು, ಮತ್ತೆ ಇವರೇ ತೊಟ್ಟಲು ತೂಗೋದು. ಸೊ ಮೊದಲ ಅಧ್ಯಕ್ಷೀಯ ಪೀರಿಯಡ್ ನಲ್ಲಿ ಈ ಒಪ್ಪಂದವನ್ನ ರದ್ದು ಮಾಡಿದ್ಮೇಲೆ ಮತ್ತೆ ಇರಾನ್ ಏನ್ ಮಾಡುತ್ತೆ, ಯುರೇನಿಯಂ ಸಂಸ್ಕರಣೆಯನ್ನ ಮಾಡುತ್ತೆ. ಈ ಯುರೇನಿಯಂ ಸಂಸ್ಕರಣೆಯ ಸಂದರ್ಭದಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಯುರೇನಿಯಂ ಸಿಕ್ಕಿದೆ ಅಂತಂದ ಆದ ಮೇಲೆ ಮತ್ತೆ ಟ್ರಂಪ್ ಶುರು ಮಾಡ್ತಾನೆ, ಇಲ್ಲ ನೀವು ನಿಲ್ಲಿಸ್ಬೇಕು, ಯಾಕಂದ್ರೆ ಇರಾನ್ ಇಡೀ ಪ್ರಪಂಚಕ್ಕೆ ಥ್ರೆಟ್. ಯಾಕೆಂದ್ರೆ ಇದು ಪರಮಾಣು ಬಾಂಬ್ಗಳನ್ನ ಮಾಡಿದ್ರೆ ಇಡೀ ಪ್ರಪಂಚ ಸರ್ವನಾಶ ಆಗುತ್ತೆ ಅಂತ ಮತ್ತೆ ಈ ಪರಮಾಣು ಒಪ್ಪಂದಕ್ಕೆ ಸಿಗ್ನೇಚರ್ ಹಾಕಿ ಅಂತ. ಸೊ ಇದೆಲ್ಲ ಕೂಡ ಹೇಗಿದೆ ಅಂತಂದ್ರೆ, ಯಾವುದೇ ಯುದ್ಧಗಳು ನೋಡಿ, ಆ ಯುದ್ಧಗಳ ಹಿಂದೆ ಅಮೆರಿಕಾದ ಪಾತ್ರ ಇರುತ್ತೆ. ಡೊನಾಲ್ಡ್ ಟ್ರಂಪ್ ಹೆಂಗೆ ಅಂತಂದ್ರೆ, ಅವನಿಗೆ ತನ್ಗೆ ಎಡಗೈಯಲ್ಲಿ ಮಾಡಿದ್ ಬಲಗೈಗೆ ಗೊತ್ತಿರಲ್ಲ, ಬಲಗೈಗೆ ಮಾಡಿದ್ದು ಎಡಗೈಗೆ ಗೊತ್ತಿರಲ್ಲ, ಮಾಡಿದ ಮೇಲೆ ಅದನ್ನ ಹೆಂಗ್ ನಿಲ್ಸೋದು ಅನ್ನೋದು ಗೊತ್ತಿರೋದಿಲ್ಲ. ಈಗ ಇರಾನ್ ಜೊತೆ ಮಾತುಕತೆಗೆ ಸಿದ್ಧ ಅಂತಿದ್ದ, ಆದ್ರೆ ಆ ಇರಾನ್ ರೆಡಿ ಇಲ್ಲ. ನಾವ್ ಏನಿದ್ರು ಇಸ್ರೇಲ್ ಜೊತೆ ಡೀಲ್ ಮಾಡ್ಕೋತೀವಿ, ನೀ ಸ್ವಲ್ಪ ಬಾಯಿ ಮುಚ್ಕೊಂಡಿರು ಅಂತ ಹೇಳ್ತಾ ಇದ್ದ. ಸೊ ಹೀಗಿದೆ. ಬಟ್ ಹಲವಾರು ಪ್ರಶ್ನೆಗಳಿವೆ. ಅದರ ಮಧ್ಯೆ ಕನ್ನಡಿಗರು ಬಹಳಷ್ಟು ಜನ ಈ ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಪರಿಣಾಮವಾಗಿ ಬಹಳಷ್ಟು ಕಡೆ ಸ್ಟ್ರಕ್ ಆಗಿದ್ದಾರೆ. ಯಾಕೆ ಅಂತಂದ್ರೆ ಬಹಳಷ್ಟು ಕಡೆ ವಿಮಾನಗಳ ಹಾರಾಟವನ್ನ ಸ್ಥಗಿತಗೊಳಿಸಿದೆ ದೇಶಗಳು. ಸೊ ಅಲ್ಲಲ್ಲಿ ಕನ್ನಡಿಗರಿಗೆ ಹೆಲ್ಪ್ ಆಗ್ತಾ ಇದ್ದಾರೆ. ನೂರಾರು ಕನ್ನಡಿಗರು ವಿದೇಶದಲ್ಲಿ ಸಿಗಾಕೊಂಡಿದ್ದಾರೆ. ಶಾಸಕರು, ವಿದ್ಯಾರ್ಥಿಗಳು ಹಾಗೂ ಪ್ರವಾಸಿಗರು ಸೇರಿದಂತೆ ಹಲವರು ತಾಯ್ನಾಡಿಗೆ ಮರಳೋದಕ್ಕೆ ಕಷ್ಟಪಡ್ತಾ ಇದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ತಮ್ಮನ್ನ ಸುರಕ್ಷಿತವಾಗಿ ತಾಯ್ನಾಡಿಗೆ ಕರ್ಕೊಂಡು ಬರ್ರಿ ಅಂತ ಮನವಿ ಮಾಡ್ತಾ ಇದ್ದಾರೆ. UAEಯಲ್ಲೂ ಕೂಡ ಜನ ಸಿಗಾಕೊಂಡಿದ್ದಾರೆ ಕನ್ನಡಿಗರು. ಬಳ್ಳಾರಿ ಜಿಲ್ಲೆಯಿಂದ 32 ಜನ, ಚಿಕ್ಕಮಗಳೂರಿನಿಂದ 5 ಜನ, ಚಿಕ್ಕಬಳ್ಳಾಪುರದಿಂದ 2, ದಕ್ಷಿಣ ಕನ್ನಡದಿಂದ 3, ಚಿತ್ರದುರ್ಗದಿಂದ 2, ದಾವಣಗೆರೆಯಿಂದ 9, ಕೊಡಗುಯಿಂದ 4, ವಿಜಯಪುರ 4, ರಾಯಚೂರು 3, ಶಿವಮೊಗ್ಗ 3, ಉಡುಪಿ 2, ಕಲಬುರ್ಗಿ 2, ಹೀಗೆ ಬಹಳಷ್ಟು ಮಂದಿ ದುಬೈನಲ್ಲಿ ಇದ್ದಾರೆ. ಒಂದು ಹೆಲ್ಪ್ಗೋಸ್ಕರ ಕಾಯ್ತಾ ಇದ್ದಾರೆ. ಇಲ್ಲಿ ಮಾತಾಡಕ್ಕೆ ಕೊಡು, ಒಂದೆರಡು ನಿಮಿಷ, ಹಂಗೆ 1 ನಿಮಿಷ ಮಾತಾಡ್ಬಿಡ್ತಾರೆ. ಇಲ್ಲೇ ಬರ್ತಾ ಇಲ್ಲಿ ಮಾತಾಡಕ್ಕೆ ಕೊಡು, ಒಂದೆರಡು ನಿಮಿಷ, ಹಂಗೆ 1 ನಿಮಿಷ ಮಾತಾಡ್ಬಿಡ್ತಾರೆ. ಇಲ್ಲೇ ಬರ್ತಾ ಎಲ್ಲಿ